ಎಲ್ಲರಿಗೂ ನಮಸ್ಕಾರ. ಬಾರ್ಡರ್ ಸಾರೀಸ್ ಬಂದವಾಗ ಡಿಸೈನ್ ಮಾಡ್ಕೊಳ್ಳೋದು ಯಾವ ಥರ ಅನ್ನೋದು ಒಂದು ಆಲೋಚನೆ ಬಂದ್ಬಿಡುತ್ತೆ, ಯಾವ ಡಿಸೈನ್ ಮಾಡೋಣಪ್ಪ ಅಂತ. ಇದು ಬಾರ್ಡರ್ ಬಂದ್ಬಿಟ್ಟು ಒಂದೊಂದು ಕಡೆ 5-5 ಇಂಚು ಬಾರ್ಡರ್ ಬಂದಿದೆ. ಇದು ಬ್ಯಾಕ್ ನೆಕ್ಕಲ್ಲಿ ನಾನು ಹೈ ನೆಕ್ಕಲ್ಲಿ ಡಿಸೈನ್ ಮಾಡಿದ್ದೀನಿ, ಅದನ್ನೊಂದು ತೋರಿಸ್ತೀನಿ. ಮತ್ತೇನೆಂದರೆ ಚೆಸ್ಟು ಪ್ರಿನ್ಸಸ್ ಕಟ್ ಮೆಸರ್ಮೆಂಟ್ಸು ಬಂದವಾಗ ಯಾರೋ ನಮ್ಮ ಪ್ರಿನ್ಸಸ್ ಕಟ್ ಬೇಕು ನಮಗೆ ಅಂತ ಬಂದರೆ ಅದರ ಚೆಸ್ಟು ಜಾಸ್ತಿ ಹೆವಿ ಚೆಸ್ಟ್ ಇತ್ತು ಅಂದವಾಗ ಅದರ ಕಟಿಂಗ್ ಯಾವ ಥರ ಮಾಡ್ಕೋಬೇಕು, ಶೇಪ್ ಕರೆಕ್ಟಾಗಿ ಬರಬೇಕಾದ್ರೆ ಏನು ಮಾಡಬೇಕು, ಇದು ಟೋಟಲ್ ಡೀಟೇಲ್ಸ್. ಅಂದರೆ ನಿಮಗೆ ಡಿಸೈನು ಬಂತು ಮತ್ತು ಚೆಸ್ಟ್ ಹೆವಿ ಇದ್ದಾಗ ನಾವು ಯಾವ ಥರ ಕಟಿಂಗ್ ಮಾಡಬೇಕು, ಪ್ರಿನ್ಸಸ್ ಕಟ್ಟಲ್ಲಿ ಕಪ್ಪು ಚೆನ್ನಾಗಿ ಬರಬೇಕು ಅಂದರೆ ಏನು ಮಾಡಬೇಕು ಅಂದರೆ ಟೋಟಲ್ ಡೀಟೇಲ್ಸ್ ಈ ವಿಡಿಯೋದಲ್ಲಿ ನಾನು ಕೊಟ್ಟಿದ್ದೀನಿ, ಹೇಳಿದ್ದೀನಿ ಸಂಪೂರ್ಣವಾಗಿ. ನಿಧಾನವಾಗಿ ವಿಡಿಯೋ ನೋಡಿರಿ, ವಿಡಿಯೋ ಎಂಡ್ವರೆಗೆ ನೋಡಿರಿ. ಆಮೇಲೆ ಒಂದು ಹೊಸ್ದಾಗಿದ್ದರೆ ಲೈಕ್ ಮಾಡಿರಿ, ಹೊಸಬ್ರಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆನಾ. ಫಸ್ಟ್ ಬಂದ್ಬಿಟ್ಟು ಬಾರ್ಡರ್ನ ಒಂದು ಸ್ಲೀವ್ಸ್ ಕಟ್ಟಿಂಗ್ ಮಾಡಿದ್ವಿ, ಮತ್ತು ಒಂದು ತೆಗೆದು ಬಗಲಾಗಿ ಇಟ್ಬಿಟ್ಟಿವಿ. ಇದು ಬಂದ್ಬಿಟ್ಟು ಉದ್ದ ಇವಾಗ ಚೆಸ್ಟ್ 45 ಇಂಚಿದೆ. ಇದು ಇವ್ರ ಮೆಜರ್ಮೆಂಟಿಗೆ ಉದ್ದ 15ವರೆ ತೊಗೊಂಡಿದ್ದೀನಿ. ಆವತ್ತು ಕೂಡ ಚೆಸ್ಟ್ ಹೆವಿ ಇದ್ದಾಗ ಉದ್ದ ಸ್ವಲ್ಪ ನಾವು ಜಾಸ್ತಿ ಇಟ್ಕೋಬೇಕು. ಹೆವಿ ಅಂದರೆ ಕೂಡ ನೋಡಿರಿ, ನಾರ್ಮಲ್ ಕಟ್ಟಲ್ಲಿ ಫ್ರಂಟ್ ಭಾಗಕ್ಕೆ ಮುಂದಿನ ಭಾಗ 1.5 ಇಂಚು ಎಕ್ಸ್ಟ್ರಾ ಬರುತ್ತೆ ಪ್ರತಿಯೊಂದು ಬ್ಲೌಸ್ಗೆ. ಬಟ್ ಪ್ರಿನ್ಸಸ್ ಕಟ್ಟಲ್ಲಿ ಒಂದು ಅರ್ಧ ಇಂಚು ಅಥವಾ 3/4 ಇಂಚ್ಗಿಂತ ಜಾಸ್ತಿ ಬರಲ್ಲ. ಅದಕ್ಕೋಸ್ಕರ ನಾವು ಉದ್ದನೇ ಸ್ವಲ್ಪ ಜಾಸ್ತಿ ತೊಗೋಬೇಕು. ಇದು ಕೆಲವೊಂದು ಜನ ಗೊತ್ತಿಲ್ಲ. ಸೊ ಯಾರಾದರೂ ಹೊಸ್ದಾಗಿ ಕಲಿತಾ ಇದ್ದರೆ ಅವ್ರು ನೀಟಾಗಿ ಈ ವಿಡಿಯೋ ನೋಡಿಬಿಡಿ. ಆಮೇಲೆ ಏನೇನು ಡೌಟ್ಸ್ ಇದ್ರೂ ಕಾಮೆಂಟ್ ಮಾಡಿರಿ, ಸರಿನಾ. ಇವಾಗ ಇವ್ರ ಶೋಲ್ಡ್ರ್ ಬಂದ್ಬಿಟ್ಟು ನನಗೆ 16 ಇಂಚಿತ್ತು. 16ರಲ್ಲಿ ನಾನು 17 ಇತ್ತು. ಚೆಸ್ಟ್ ಕೂಡ ಶೋಲ್ಡ್ರ್ ಕೂಡ ಹೆವಿ ಇದೆ, 17 ಇಂಚಿದೆ ಶೋಲ್ಡರು, 17 ಇಂಚು. ಮತ್ತು ಮಿಡಿಲ್ ಚೆಸ್ಟು 44 ಇಂಚು, ಸರಿನಾ. ಶೋಲ್ಡ್ರು ನಾನು ಏನೂ ಮೈನಸ್ ಮಾಡಿಲ್ಲ, ಎಷ್ಟಿದ್ರೆ ಅಷ್ಟು. ಯಾಕಂದರೆ ಐನೆಕ್ಕಲ್ಲಿ ಕೂಡ ಡೌಟ್ಸ್ ಬರ್ತವೆ, ಯಾವ ಥರ ತೊಗೋಬೇಕು, ಯಾವ ಥರ ಬಿಡಬೇಕು. ಐನೆಕ್ ಬಂದಿದೆ ಅಷ್ಟೇ ಶೋಲ್ಡ್ರ್ ಇಟ್ಕೋಬೇಕಾ, ಏನು ಕಡಿಮೆ ತೊಗೋಬೇಕಾ, ಜಾಸ್ತಿ ತೊಗೋಬೇಕಾ, ಇದರಲ್ಲಿ ಏನು ಡೌಟ್ ಬೇಡ. ಈಗ ನಾನು ಬ್ಯಾಕ್ ಸೈಡು 3.5 ಇಂಚ್ ಮಾತ್ರನೇ ಡೌನ್ ಮಾಡಿದ್ದೀನಿ. ಸೊ ನನಗೆ ಎಷ್ಟಿದ್ದು ಅಷ್ಟೇ ಮಾರ್ಕಿಂಗ್ ಹಾಕಿದ್ದೀನಿ. ಯಾಕಂದರೆ ಮೈನಸ್ ಅಂಬೋದು ಇದರಲ್ಲಿ ಬರಲ್ಲ. ಯಾವಾಗಲೂ 3 ಇಂಚ್ಗಿಂತ ಡೌನ್ ಹೋದರೆ ಮೈನಸ್ ಬರುತ್ತೆ. 3 ಇಂಚ್ ತನಕ ಇದ್ದರೆ 3-3.25 ಮೈನಸ್ಸು ಆಗಲ್ಲ ಶೋಲ್ಡ್ರು. ಯಾಕಂದರೆ ಅದು ನೆಕ್ಕು ಎಕ್ಸ್ಪೆಂಡ್ ಆಗಲ್ಲ. ಸೊ ಅದರ ಪರ್ಪಸ್ಸಾಗಿ ನೆಕ್ ಎಷ್ಟಿದ್ರೆ ಅಷ್ಟೇ ನಾವು ತೊಗೋಬೇಕು. ಇವಾಗ ನಾನು ಶೋಲ್ಡ್ರಲ್ಲಿ ಅರ್ಧ 8.5 ಹಾಕಿದ್ದೀನಿ, ಮತ್ತು 8.5 ಕೂಡ ಹಾರ್ಮೋಲ್ ಡೌನ್ಗೆ ತೊಗೊಂಡಿದ್ದೀನಿ. 20 ಇಂಚಿದೆ ಹಾರ್ಮೋಲ್ ರೌಂಡು, 20 ಇಂಚಿದೆ. ಏನು ಗೊತ್ತಾ, ಕೆಲವೊಂದು ಟೈಲರು ಎಲ್ಲರಿಗೂ ಎಲ್ಲ ಬ್ಲೌಸ್ಗೂ ಒಂದೇ ಮೆಜರ್ಮೆಂಟ್ ಹಾಕ್ಬಿಡ್ತಾಯಿರ್ತಾರೆ. ಆ ಥರ ಹಾಕ್ಬಾರ್ದು. ಹಾರ್ಮೋಲ್ ಕನ್ಫರ್ಮ್ ಆಗಿ, ಹಾರ್ಮೋಲು ಶೋಲ್ಡ್ರ್ ಅಂಬೋದು ಮೇನ್ ರೋಲ್ ಆಗಿರುತ್ತೆ. ಇದನ್ನು ನೆನ್ಪಿಟ್ಕೊಂಡು ಮಾಡ್ಕೋಬೇಕು. ಇದು ಒಂಚೂರು ಶೋಲ್ಡರ್ ಡ್ರಾಪ್ನ ಮಾಡ್ಕೋಬೇಕು. ಎಷ್ಟು 1/4 ಇಂಚು ಮಾತ್ರ ಶೋಲ್ಡರ್ ಡ್ರಾಪ್ ಬರುತ್ತೆ. ಜಾಸ್ತಿ ಡ್ರಾಪ್ ಅಂದರೆ ಇವ್ರ ಬಾಡಿ ಸ್ವಲ್ಪ ಡ್ರಾಪ್ ಇದೆ, ಅದರ ಪರ್ಪಸ್ಸಾಗಿ ನಾನು ಸ್ವಲ್ಪನೇ ಡ್ರಾಪ್ ಮಾಡಿದ್ದೀನಿ. ಬ್ಯಾಕ್ ನೆಕ್ ನೋಡಿರಿ 3.5 ಅಂದರೆ ಸ್ಟಿಚಿಂಗ್ ಬಿಟ್ಟು 3 ಇಂಚೆ ತೊಗೊಂಡಿರೋದು ನಾನು. ಇದು ಬ್ಯಾಕ್ ನೆಕ್ ಮಾರ್ಕಿಂಗ್ ಆಯಿತು. ಇದನ್ನು ಇವಾಗ ಕಟಿಂಗ್ ಮಾಡೋಣ. ಸ್ವಲ್ಪ ಮತ್ತೇನೆಂದರೆ ಇದರಲ್ಲಿ ಬ್ಯಾಕ್ ಡಾಟ್ ಹಾಕ್ತೀವಲ್ಲ, ಅದು ಕೂಡ ಸ್ವಲ್ಪ 4 ಇಂಚ್ ಹಾಕ್ತೀವಲ್ಲ ಎಲ್ಲದಕ್ಕೂ. ಇದು ಹೈ ನೆಕ್ಕಲ್ಲಿ ಒಂದು ಅರ್ಧ ಇಂಚು ಎಕ್ಸ್ಟ್ರಾ ತೊಗೋಬೇಕು, ಅರ್ಧ ಅಥವಾ 3/4 ಇಂಚು. ಅಂದರೆ ನಾನು 5 ಇಂಚಿಗೆ ಹಾಕಿದ್ದೀನಿ ಬ್ಯಾಕ್ ನೆಕ್ಕು ಡಾಟ್, ಸರಿನಾ. ಇವಾಗ ಇದನ್ನು ಕಟಿಂಗ್ ಮಾಡೋಣ. ಶೋಲ್ಡರು ಮತ್ತೊಂದು ಸರ್ತಿ ಹೇಳ್ತಾ ಇದ್ದೀನಿ, ಶೋಲ್ಡ್ರ್ ಎಷ್ಟಿದ್ರೆ ಅಷ್ಟರಲ್ಲಿ ಅರ್ಧ ಇಟ್ಕೋಬೇಕು. ಹೈ ನೆಕ್ಕು 3 ಇಂಚಿಗಿಂತ ಡೌನ್ ಆದರೆ ಶೋಲ್ಡ್ರಲ್ಲಿ ಮೈನಸ್ ಮಾಡಬೇಕು, ಇಲ್ಲಾಂದರೆ ಮೈನಸ್ ಮಾಡಬಾರ್ದು. ಮತ್ತು ಹಾರ್ಮೋಲ್ ಎಷ್ಟಿದ್ರೆ ಅಷ್ಟೇ ಇಟ್ಕೋಬೇಕು, ಕಡಿಮೆ ಮಾಡಬಾರ್ದು ಅಥವಾ ಹೆಚ್ಚಿಗೆ ಮಾಡಬಾರ್ದು. ಹೆಚ್ಚಿಗೆ ಮಾಡಿದ್ರೆ ಎಂಕಲ್ಸ್ ಬರುತ್ತೆ, ಕಡಿಮೆ ಮಾಡಿದ್ರೆ ಹಾರ್ಮೋಲಲ್ಲಿ ಟೈಟ್ ಬರುತ್ತೆ. ಹೊಸ್ದಾಗಿ ಕಲೋರು ಎಲ್ಲರೂ ನೀಟಾಗಿ ನೋಡಿರಿ. ಇದು ಮತ್ತು ಆಮೇಲೆ ನಾವು 1 ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ ತೊಗೊಂಡು, ఎందుకంటే ಸ್ಟಿಚ್ಚಿಂಗಿಗೆ ಆದಮೇಲೆ 1.5-2 ಇಂಚು ಎಕ್ಸ್ಟ್ರಾ ಮಾರ್ಜಿನ್ ಇಟ್ಕೋಬೇಕು. ನಾ ಹೇಳಿದ್ನಲ್ಲ, ಬ್ಯಾಕ್ ಡಾಟು ಸ್ವಲ್ಪ ಜಾಸ್ತಿ ಇಟ್ಕೋಬೇಕು, ಐ ನೆಕ್ಕಲ್ಲಿ ಸ್ವಲ್ಪ ಜಾಸ್ತಿ ತೊಗೋಬೇಕು, ಸರಿನಾ. ಈಗ ಇದ್ರದ್ದು ವೆಸ್ಟ್ ಬಂದ್ಬಿಟ್ಟು 38 ಇದೆ, ಚೆಸ್ಟ್ ಬಂದ್ಬಿಟ್ಟು 44 ಇದೆ. ಶೋಲ್ಡರ್ ಡ್ರಾಪು ಸ್ವಲ್ಪ ಮಾಡಿದ್ದೀನಿ. ಎಕ್ಕಡೆಂತ ಹಾರ್ಮೋಲ್ ಎಷ್ಟಿದೆ ಅಷ್ಟೇ ಇರುತ್ತೆ, ಆದರೆ ಹಾರ್ಮೋಲ್ ಸೈಡ್ಲಿಂತಲೇ ಶೋಲ್ಡರ್ದು ಸ್ವಲ್ಪ ಎಕ್ಸ್ಟ್ರಾ ಕಟಿಂಗ್ನ ಮಾಡ್ಕೋಬೇಕಾಗುತ್ತೆ. ಇದಾದ ನಂತರ ಇನ್ನೊಂದು ಸ್ವಲ್ಪ ನನಗೆ ಕಟಿಂಗ್ನಲ್ಲಿ ಸ್ವಲ್ಪ ಇದನ್ನಿಸ್ತು, ಅದಕ್ಕೆ ಸ್ವಲ್ಪ ನೀಟಾಗಿ ಕಟಿಂಗ್ ಮಾಡ್ತಾಯಿದ್ದೀನಿ. ಇದಾದ ನಂತರ ಇವಾಗ ಫ್ರಂಟ್ ಪಾರ್ಟು, ಬ್ಯಾಕ್ ಪಾರ್ಟ್ ಕಟಿಂಗ್ ಆಯ್ತಲ್ಲ. ಈಸಿ ಮೆಥಡಲ್ಲಿ ತಿಳಿಸ್ತಾ ಇದ್ದೀನಿ. ನಿಮ್ಗೇನೋ ಡೌಟ್ ಇದ್ದರೆ ಕಾಮೆಂಟ್ ಮಾಡಿರಿ. ಯಾಕಂದರೆ ಎಲ್ಲರಿಗೂ ಎಲ್ಲ ಕಟಿಂಗ್ಸು ಬರಲ್ಲ. ಎಷ್ಟು ಕಲ್ತ್ರೂ ಈ ವಿದ್ಯೆ ಕಡಿಮೆ ಇರುತ್ತೆ. ಕನ್ಫರ್ಮ್ ಆಗಿ ಇನ್ನು ಕಲೆ ತುಂಬ ಇದೆ, ಓಕೆನಾ. ಇವಾಗ ಬ್ಯಾಕ್ ಪಾರ್ಟ್ ತಂದು ಫ್ರಂಟ್ ಪಾರ್ಟ್ ಮೇಲೆ ನಾವು ಈ ಥರ ಇಡಬೇಕು. ಇಟ್ಟಿದ ನಂತರ ನಾವು ನೋಡಿರಿ, ನಮ್ಮ ಆಪೋಸಿಟಲ್ಲಿ ವೆಸ್ಟ್ ಹತ್ರ 1.5 ಇಂಚು ಚೆಸ್ಟ್, ಅದೇ ಹಾರ್ಮೋಲ್ ಡೌನ್ಗೆ 1 ಇಂಚು, 1-1.25 ಇಂಚು. ಯಾಕಂದರೆ ಚೆಸ್ಟ್ ಹೆವಿ ಇದ್ದಾಗ ಸ್ವಲ್ಪ
ಇಡಬೇಕು. ನಾನು 1/4 ಇಂಚ್ ಇಟ್ಟಿದ್ದೀನಿ. ಆಮೇಲೆ ಈ ಕಡೆ ಡೌನ್ ಕೂಡ 1-2 ಇಂಚ್ ಹಂಗೆ ಇಟ್ಟಿದ್ದೀನಿ. ಮತ್ತು ಫುಲ್ ಡೌನಿಗೆ 1.5 ಇಂಚು ಮಾರ್ಜಿನ್. ಯಾಕಂದರೆ ಇದರಲ್ಲಿ ನಾನು ಹೇಳಿದ್ನಲ್ಲ ಕ್ರಾಸ್ ಬೆಲ್ಟು ಬರಲ್ಲ. ಒಂದು ಹಾರ್ಮೋಲ್ ಡೌನ್ಗೆ ವೆಸ್ಟ್ ಹತ್ರ 1.5, ಫುಲ್ಲು ಡೌನ್ಗೆ 1.5. ಇದರಲ್ಲಿ ಕ್ರಾಸ್ ಬೆಲ್ಟ್ ಬರಲ್ಲ. ಸೊ ನಮಗೆ ಏನಂದರೆ ಫ್ರಂಟ್ ಪಾರ್ಟು ನೀಟಾಗಿ ಶೇಪ್ ಬರಬೇಕಾದ್ರೆ ಕಂಪಲ್ಸರಿ 1.5 ಯಾವ ಸೈಜ್ಗೆ 40 ಇಂಚು ಬಿಲೋ 40ಕ್ಕಿಂತ ಕಡಿಮೆ ಇದ್ದವರಿಗೆ, 40+ ಅಂದರೆ 44, 45, 48 ಈ ಥರ ಬಂದವರಿಗೆಲ್ಲ 1.5 ಇಂಚು ಅಥವಾ 2 ಇಂಚು ತನಕ ಕೂಡ ತೊಗೋಬೋದು. 50 ಇಂಚು ಚೆಸ್ಟ್ ಇತ್ತಂದರೆ 2 ಇಂಚು ಕೂಡ ಪ್ರಿನ್ಸೆಸ್ ಕಟ್ನಲ್ಲಿ ಕೂರಿಸ್ಬೋದು. ಇಲ್ಲಾಂದರೆ ಫ್ಲಾಟ್ ಆಗಿಬಿಡುತ್ತೆ. ಚೆಸ್ಟು ಸ್ಟಿಚಿಂಗ್ ಆದಮೇಲೆ ಫ್ಲಾಟಾಗಿ ಬಂದುಬಿಡುತ್ತೆ. ಅದಕ್ಕೆ ಶೇಪ್ ಕರೆಕ್ಟಾಗಿ ಕುಂತರೆ ಯಾವ ಬ್ಲೌಸ್ ಕೂಡ ನಾವು ಕರೆಕ್ಟಾಗಿ ಶೇಪ್ನ ಕೊಟ್ಬಿಟ್ರೆ ನೀಟಾಗಿ ಕೊಡುತ್ತೆ. ಈಗ ನೋಡಿರಿ ಎಲ್ಲನೂ ರೌಂಡ್ ಆಫ್ ಎಷ್ಟು ಮಾರ್ಕಿಂಗ್ ಹಾಕಿದ್ದೀನಿ ಅದನ್ನು ಕಟ್ಟಿಂಗ್ ಮಾಡಿಬಿಟ್ಟು ಆಮೇಲೆ ಪ್ರಿನ್ಸೆಸ್ ಕಟ್ ಮಾರ್ಕಿಂಗ್ ಯಾವ ಥರ ಅನ್ನೋದು ನೋಡೋಣ. ಇವಾಗ ಇದು ಆಯಿತು. ಫ್ರಂಟ್ ಪಾರ್ಟ್ ಮೇಲೆ ಬ್ಯಾಕ್ ಪಾರ್ಟ್ ಇಟ್ಬಿಟ್ಟು ಕಟ್ಟಿಂಗ್ ಮಾಡಿದ್ದಾಯ್ತು ಇಲ್ಲಿಗೆ. ಇದಾದ ನಂತರ ಇವಾಗ ನಾವು ಬ್ಯಾಕ್ ಪಾರ್ಟ್ಗೆ ಮಾರ್ಕಿಂಗ್ ಹಾಕಿದ್ವಲ್ಲ, ನೆಕ್ ಕಟ್ ಮಾಡಿದ್ವಲ್ಲ, ಅಲ್ಲಿಗೆ ಒಂದು ಮಾರ್ಕ್ ಯಾಕಂದರೆ ಫ್ರಂಟ್ ಪಾರ್ಟಲ್ಲಿ ನಮ್ಗೆ ಗೊತ್ತಾಗಬೇಕಲ್ಲ. ಇವಾಗ ಫ್ರಂಟ್ ಪಾರ್ಟು ನಾವು ಎಷ್ಟು ಹಿಡಿತೀವೋ ನಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ನಾನು 7.5 ಇಡ್ತಾಯಿದ್ದೀನಿ. ಫ್ರಂಟ್ ಅಂದರೆ ಪಾಯಿಂಟೆಡ್ ಮಾರ್ಕಿಂಗ್ ಫಸ್ಟು 11ಗೆ ಇಟ್ಟಿದ್ದೀನಿ, 11 ಇಂಚಿಗೆ ಇಡ್ತಾಯಿದ್ದೀನಿ. ಯಾಕಂದರೆ ಎಲ್ಲದಕ್ಕೂ ಕಡಿಮೆ ಸೈಜು ಅಂದರೆ 38, 36, 32 ಇವೆಲ್ಲನೂ ಡಿಫ್ರೆಂಟ್ ಆಫ್ ಮೆಜರ್ಮೆಂಟ್ಸ್ ಬರ್ತವೆ. ಇವಾಗ ನಾನು ಹಾಕಿರೋ ಮೆಜರ್ಮೆಂಟಿಗೆ ಪ್ರಕಾರ 11 ಇಂಚಿಗೆ ಬರುತ್ತೆ ನಿಪ್ಪಲ್ ಪಾಯಿಂಟ್. ಓಕೆನಾ. ಆಮೇಲೆ ನನ್ನ ಕಡೆಯಿಂದ 4.5 ಮೇಲೆ, ಆಮೇಲೆ ಡೌನ್ಗೆ 4 ಇಂಚಿಗೆ ಮಾರ್ಕಿಂಗ್ ಹಾಕಿದ್ದೀನಿ. ಇದಾದ ನಂತರ ನಾವು ಫ್ರಂಟ್ ಪಾರ್ಟ್ ಕೂಡ ಮಾರ್ಕಿಂಗ್ ಹಾಕ್ಬಿಡೋಣ. ನೆಕ್ ಮಾರ್ಕಿಂಗು ತೊಗೊಳ್ಳೋಣ. ಇವಾಗ ನೆಕ್ಕು ಇದರಲ್ಲಿ ನೀವು ಫ್ರಂಟಲ್ಲಿ ಯಾವ ಶೇಪ್ ಬೇಕಾದ್ರೆ ಮಾಡ್ಕೊಬೋದು. ನಾನು ರೌಂಡ್ ಶೇಪ್ ಮಾಡ್ತಾಯಿದ್ದೀನಿ ಫ್ರಂಟ್ ಪಾರ್ಟ್ಗೆ. ಇವಾಗ ಹಾರ್ಮೋಲ್ ಡೌನ್ಗೆ ಎಕ್ಸ್ಟ್ರಾ ಮಾರ್ಜಿನ್ಗೆ ಮಾರ್ಕಿಂಗ್ ಹಾಕೋಣ. ಯಾವತ್ತೂ ಕೂಡ ಬ್ಯಾಕ್ ಪಾರ್ಟ್ಗಿಂತ ಫ್ರಂಟ್ ಪಾರ್ಟು ಸ್ವಲ್ಪ ಕಡಿಮೆನೇ ಇರುತ್ತೆ ಶೋಲ್ಡರ್ ಮೆಜರ್ಮೆಂಟ್ಸು. ಇವಾಗ ನೋಡಿರಿ ಇಲ್ಲಿಂದ 2 ಇಂಚು 2 ಇಂಚಸ್ ಮತ್ತು ಸೀದಾ ಮತ್ತು 2 ಇಂಚು ಸ್ಟ್ರೇಟಾಗಿ ಒಂದು ಲೈನು. ಇದು ಡ್ರಾಫ್ಟಿಂಗ್ ಮಾಡ್ಕೊಂಡು ಈ ಥರ ಮಾರ್ಕಿಂಗ್ ಹಾಕೋಬೇಕು. ಇಲ್ಲಿ ಡಾಟ್ ಪಾಯಿಂಟ್ ಹಾಕ್ತೀವಲ್ಲ ಅಲ್ಲಿ ಸ್ವಲ್ಪ ಡಾಟ್ ಹಾಕಿದಂಗೆ ಅದ್ರ ಮಾರ್ಕಿಂಗ್ ಹಾಕ್ಬೇಕು. ಇವಾಗ ಇದನ್ನು ಕಟ್ಟಿಂಗ್ ಮಾಡಿಬಿಡೋಣ. ಈ ನಾನೇನು ಮೆಜರ್ಮೆಂಟ್ಸ್ ಹೇಳ್ತಾ ಇದ್ದೀನಲ್ಲ, ಇದು 45 ಚೆಸ್ಟ್ ಇದ್ದವರಿಗೆ ಪರ್ಫೆಕ್ಟಾಗಿ ಸೆಟ್ ಆಗುತ್ತೆ. ನೀವೊಂದು ವೇಳೆ ನೋಡ್ತಾ ಇದ್ದರೆ ನಿಮ್ಮ ಚೆಸ್ಟ್ ಮೆಜರ್ಮೆಂಟ್ಸ್ ಅಷ್ಟೇ ಇದ್ದರೆ ನೀವು ವೀಡಿಯೋ ನೋಡ್ಕೊಂಡು ಇದು ಕಟ್ಟಿಂಗ್ ಮಾಡ್ಕೊಂಡು ನೀವು ವೇರ್ ಮಾಡಿ ನೋಡಿರಿ, ಕನ್ಫರ್ಮ್ ಆಗಿ ಪರ್ಫೆಕ್ಟ್ ಫಿಟ್ಟಿಂಗೇ ಬರುತ್ತೆ. ಆದರೆ ವೀಡಿಯೋ ನೀಟಾಗಿ ನೋಡಬೇಕು. ವೀಡಿಯೋ ಅರ್ಧಕ್ಕೆ ನೋಡಿದ್ರೆ ಅರ್ಥ ಆಗೋಲ್ಲ. ಇದು ಎಕ್ಸ್ಟ್ರಾ ಕಟ್ಟಿಂಗು. ಆಮೇಲೆ ಪ್ರಿನ್ಸೆಸ್ ಕಟ್ಟು ಫ್ರಂಟ್ ಪಾರ್ಟ್ 1, ಫ್ರಂಟ್ ಪಾರ್ಟ್ 2, ಇದು ಸೆಕೆಂಡ್ ಪಾರ್ಟ್ ಅನ್ನೋದು ಸೈಡು. ಇಲ್ಲಿ ಒಂದು ಡಾಟ್ ಹಾಕ್ಬೇಕು ನಾವು ಫ್ರಂಟ್ ಪಾರ್ಟಿಗೆ. ಸೈಡ್ ಪೀಸಲ್ಲಿ ಒಂದು ಡಾಟ್ ಹಾಕಿದರೆ ನೀಟಾಗಿ ಕೂಡುತ್ತೆ ಕಪ್ಪು. ಇದು ಕೂಡ ಉಕ್ಸ್ಪಟ್ಟೆ ಐಪಟ್ಟೆ ಹಾಕ್ತೀವಲ್ಲ, ಭಾಳ ಉದ್ದಾಗಿಬಿಡುತ್ತಲ್ಲ, ಅಲ್ಲಿ ಕೂಡ ಸ್ವಲ್ಪ ಒಂದು ಡಾಟ್ ಹಾಕಿಬಿಟ್ರೆ ನೀಟಾಗಿ ಬ್ಲೌಸ್ ಸೆಟ್ಟಿಂಗ್ ಆಗಿಬಿಡುತ್ತೆ. ಯಾಕಂದರೆ ನೀವು ಟ್ರೈ ಮಾಡಿ ನೋಡಿರಿ, ಖಂಡಿತ ನಿಮಗೆ ಬಂದೇ ಬರುತ್ತೆ. ಇವಾಗ ಸ್ಲೀವ್ಸ್ ಕಟ್ಟಿಂಗ್ ಮಾಡೋಣ. ಅರ್ಧ ಇಂಚು ಕೆಳಗಡೆ ಬಿಟ್ಬಿಟ್ಟು ಓಪನ್ ಆಪೋಸಿಟ್ ಇರಬೇಕು, ಕ್ಲೋಸ್ ನಮ್ಮ ಕಡೆ ಇರಬೇಕು ಸ್ಲೀವ್ಸ್ ಕಟ್ಟಿಂಗ್ ಮಾಡಬೇಕಾದ್ರೆ. ಸ್ಲೀವ್ಸು 10.5 ಉದ್ದ, 14 ಇಂಚು ಸ್ಲೀವ್ ಲೂಸ್ ಇದೆ. 14ದಾಗ ಅರ್ಧ 7 ಇಂಚು ಸ್ಲೀವ್ ಲೂಸ್ ಹಾಕಿದ್ದೀನಿ. ಮತ್ತು 1-2 ಇಂಚು ಎಕ್ಸ್ಟ್ರಾ ಮಾರ್ಜಿನ್ ತೊಗೊಂಡಿದ್ದೀನಿ. ಯಾಕಂದ್ರೆ ಸೈಡ್ ಮಾರ್ಜಿನ್ ಅದೇನು ನಿಮಗೆ ಗೊತ್ತಾಗ್ಬಿಡುತ್ತೆ. ಇವಾಗ ಮೇಲಿಂದ ಸೇಮ್ ಡ್ರಾಫ್ಟಿಂಗ್ ಮಾಡಿಬಿಟ್ಟು ನೋಡಿರಿ 3ವರೆಗೆ ಡೌನ್ ಮಾರ್ಕಿಂಗ್ ಹಾಕಿದ್ದೀನಿ. ಸ್ಲೀವ್ ಕಟ್ಟಿಂಗ್ ತುಂಬ ಈಸಿ ಇದೆ, ಬಟ್ ಇದು ಕೂಡ ಬರೋಲ್ಲ ಕೆಲವೊಂದು ಜನಕ್ಕೆ. ಈ ಥರ ಎಕ್ಸ್ಟ್ರಾ ಮಾರ್ಜಿನ್ ತೊಗೊಂಡು ಇದನ್ನು ಕಟ್ಟಿಂಗ್ ಮಾಡ್ಕೋಬೇಕು. ಈ ಥರ ಎಲ್ಲ ಆದಮೇಲೆ ನೋಡಿರಿ ಸ್ಲೀವ್ಸ್ ಕಟ್ಟಿಂಗ್ ಆಯಿತು. ತುಂಬ ಈಸಿ. ನೀವು ಅಲ್ಲಿ ಒಂದು ಮಾರ್ಕ್ ಹಾಕ್ಕೊಂಡ್ರೆ ಏನಾಗುತ್ತೆ ಅಂದರೆ ನಿಮ್ಗೆ ಸ್ಟಿಚಿಂಗ್ ಮಾಡಬೇಕಾದ್ರೆ ಮಾರ್ಕ್ ಮೇಲೆ ಒಂದು ಸ್ಟಿಚ್ ಹಾಕ್ಬಿಟ್ರೆ ಪಕ್ಕಾ ಫಿಟ್ಟಿಂಗ್ ಬಂದುಬಿಡುತ್ತೆ. ಇವಾಗ ಎಕ್ಸ್ಟ್ರಾ ಕಟ್ಟಿಂಗು ತೆಗೆಯೋಣ. ಫ್ರಂಟ್ ಪಾರ್ಟಲ್ಲಿ 7 ಇಂಚಸ್ ಲೂಸ್ ಅಂದರೆ 14ಅಲ್ಲಿ ಅರ್ಧ 7 ಅಂತ ಬರಿತಾ ಇದ್ದೀನಿ ನಾನು. ಬರೆದಿಟ್ಕೊಂಡ್ರೆ ನಮಗೂ ನೆನಪಿರುತ್ತೆ. ಇವಾಗ ಇಲ್ಲಿ ಫ್ರಂಟ್ ಪಾರ್ಟ್ಗೆ ಒಂದು ಕಟ್ಟು. ಇದಾದ ನಂತರ ನೋಡಿರಿ ಬ್ಯಾಕ್ ಪಾರ್ಟು ಡಿಸೈನ್ ಯಾವ ಥರ ಮಾಡ್ಬೇಕು ಅನ್ನೋದು ಹೇಳಿದ್ನಲ್ಲ, ಇದೇ ಥರ ಇದ್ರ ಮೇಲೆ ತೋರಿಸ್ತೀನಿ ನೋಡಿರಿ. ಬಾರ್ಡ್ರನ್ನ ಲೈನ್ಸು ಉದ್ದ ಮಾಡ್ಕೊಂಡ್ರೆ ಅಂದರೆ ನೋಡಿರಿ ಫ್ರಂಟ್ ಪಾರ್ಟ್ ಕಟ್ಟಿಂಗ್ ಆದಮೇಲೆ ಹೇಳ್ತೀನಿ ನಾನು. ಬ್ಯಾಕ್ ಪಾರ್ಟ್ ಕಟ್ಟಿಂಗ್ ಆಯ್ತಲ್ಲ, ಈಗ ಫ್ರಂಟ್ ಪಾರ್ಟ್ ಮೇಲೆ ಎಲ್ಲ ಪೀಸು ಸೆಟ್ ಮಾಡ್ಕೊಂಡು ನೀಟಾಗಿ ಕಟ್ಟಿಂಗ್ನ ಮಾಡ್ಕೋಬೇಕು. ರಿಂಕಲ್ಸ್ ಇರಬಾರ್ದು ಕಟ್ಟಿಂಗ್ ಮಾಡಬೇಕಾದ್ರೆ. ಒಂದು ಕೂಡ ನೋಡ್ಕೊಂಡು ಕಟ್ ಮಾಡಬೇಕು. ಸ್ವಲ್ಪ ಹೆಚ್ಚು ಕಡಿಮೆ ಕೂಡ ಮಾಡೋಕ್ಕೆ ಹೋಗಬಾರ್ದು ಕಟ್ಟಿಂಗ್ನಲ್ಲಿ. ನೀಟಾಗಿ ಈ ಥರ ಫ್ರಂಟ್ ಪಾರ್ಟ್ ರೌಂಡ್ ನೆಕ್ಕೆಲ್ಲ ಕಟ್ಟಿಂಗ್ ಮಾಡಿದ್ದೆ ನಾನು. ಈ ಥರ ಎಲ್ಲ ಕಟ್ಟಿಂಗ್ ಮಾಡಿಕೊಂಡು ಪೀಸಸ್ನ ಬೇರೆ ಮಾಡ್ಕೋಬೇಕು. ಸ್ವಲ್ಪ ಲೈನಿಂಗ್ ಪೀಸ್ಗಂತ ಕೂಡ
ಮೇನ್ ಪೀಸು ಸ್ವಲ್ಪ ಎಕ್ಸ್ಟ್ರಾನೇ ಬಿಟ್ಕೋಬೇಕು. ಯಾಕಂದರೆ ಐರನ್ ಮಾಡಿದ್ರೆ ಒಂದು ವೇಳೆ ಮೇನ್ ಪೀಸು ಸಿಂಕ್ ಆದರೆ ಕೂಡ ಲೈನಿಂಗಿಗೆ ಅಡ್ಜಸ್ಟ್ ಆಗಿಬಿಡುತ್ತೆ. ಓಕೆನಾ. ಇವಾಗ ಬ್ಯಾಕ್ ಪಾರ್ಟ್ನ ಡಿಸೈನ್ ನೋಡೋಣ. ನಾವು ಬ್ಯಾಕ್ ಪಾರ್ಟ್ ಕಟಿಂಗ್ ಮಾಡಿದ್ವಲ್ಲ, ಆ ಬಾರ್ಡ್ರನ್ನ ಏನು ಮಾಡೋದನ್ನು ತೋರಿಸ್ತೀನಿ ನೋಡಿ ನಾನು. ಇದು ಒಂದು ಫೋಟೋ ಕೂಡ ನಾನು ಇದರಲ್ಲಿ ಹಾಕ್ತೀನಿ ಇವಾಗ ಬ್ಯಾಕ್ ಲಾಸ್ಟಿಗೆ ನೋಡಿರಿ ಅದು ಯಾವ ಥರ ಆಗುತ್ತರೋದು. ಇದು ಬ್ಯಾಕ್ ಪಾರ್ಟ್ ತೊಗೊಂಡಿವಲ್ಲ, ಇದ್ರ ಮೇಲೆ ಇದನ್ನು ಈ ಥರ ನೀಟಾಗಿ ಈ ಥರ ಇಟ್ಕೊಂಡು ಫೋಲ್ಡಿಂಗ್ ಮಾಡಿಕೊಂಡು ಈ ಥರ ಕಟ್ ಮಾಡಿಕೊಂಡೆ ಇದು ನಿಮಗೆ ಡಿಸೈನು ತೋರಿಸ್ತೀನಿ ಇವಾಗ ನೋಡಿರಿ. ಸ್ಟಿಚಿಂಗ್ ಆದಮೇಲೆ ಈ ಥರ ಕಾಣಿಸ್ಕೊಳ್ಳುತ್ತೆ. ಇದು ನನಗೆ ಕಸ್ಟಮರ್ ಕಳಿಸಿದ್ದು ಫೋಟೋ ಆಯಿತು. ಇದೇ ಥರ ನಾನು ಸ್ಟಿಚಿಂಗ್ ಮಾಡಿ ಅವ್ರು ಕೊಟ್ಟಿದ್ದೀನಿ. ನಿಮಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಮೀಟ್ ಆಗೋಣ.